ಸರ್, ಈಗ ನೀವು ಸ್ಟ್ರಾಟಜಿ ಮಾಡಿದ್ರೆ ಅಂದರೆ ಈ ವಿಚಾರವನ್ನು ಪೂರ್ತಿಯಾಗಿ ನಾವು ಏನು ST ಕಾನ್ಸ್ಟಿಟ್ಯೂನ್ಸಿಗಳಿಗೆ ತಗೊಂಡೋಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಅಂದರೆ, ಇನ್ ಕೇಸ್ ಈಗ ರಾಜೀನಾಮೆ ಕೊಟ್ಟರೆ ನಿಮ್ಮ ಮುಂದಿನ ನಡೆ ಏನು? ಕುಳಿತು ಚರ್ಚೆ ಮಾಡ್ತೀರಿ, ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ನಮ್ಮ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡ್ತೀರಿ. ಅದೊಂದೇ ವಿಚಾರ ಅಂತ ಇಟ್ಟಿಲ್ಲ, ಅಲ್ಲಿ ಬರದ ವಿಚಾರ, ನೀರಾವರಿ, ಬೇರೆ ಬೇರೆ ವಿಚಾರನೂ ಇದೆ, ರೇಷನ್ ಕಾರ್ಡು. ಆ ದೃಷ್ಟಿಯಿಂದ ನಾನು ನಮ್ಮೆಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟ ಯಾವ ರೂಪದಲ್ಲಿ ಇರಬೇಕು ಅಥವಾ ಮಾಡಬೇಕು ಏನೋ ಅನ್ನೋದು ನಮ್ಮ ಪಾರ್ಟಿಯ ಹಿರಿಯ ಮುಖಂಡರ ಜೊತೆ ಎಲ್ಲ ಚರ್ಚೆ ಮಾಡ್ತೀನಿ, ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ. ಸರ್, ಈಗ ತಾವೇ ಹೇಳಿದ್ರೆ ಮುಖ್ಯವಾಗಿ ಇದುವರೆಗೂ ಕೂಡ ಯಾವುದೇ ಅಧಿವೇಶನದಲ್ಲೂ ಕೂಡ ಈ ರೀತಿಯಾದ ಅಜೆಂಡಾವನ್ನು ಇಟ್ಕೊಂಡು ಹೋರಾಟ ಮಾಡಿದ್ದಿಲ್ಲ ಅಂತ. ಆದರೆ ಕೇವಲ ರಾಜಕೀಯವಾಗಿ ನಾಗೇಂದ್ರ ವಿಚಾರವನ್ನು ಮಾತ್ರ ಇಟ್ಕೊಂಡು BJP ಹಾಗೂ ಮೈತ್ರಿ ಇಷ್ಟು ದೊಡ್ಡ ಹೋರಾಟ ಮಾಡ್ತಿರೋದು. ರಾಜ್ಯದಲ್ಲಿ ನಾನಾ ವಿಷಯಗಳಿದೆ, ಯೋಜನೆಗಳಿದೆ, ಬರ ಪರಿಹಾರ, ಇದು ಯಾವುದರಲ್ಲೂ ಕೂಡ ಯಾಕೆ ವಿಪಕ್ಷಗಳು ಇಂಥ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಿಲ್ಲ ಇದುವರೆಗೂ ಅಂತ? ಅಲ್ಲ, 187 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣ, ಅದು ರೈತರಿಗೆ ಸೇರಬೇಕಾಯಿತು, ಬಡವ್ರಿಗೆ ಸೇರಬೇಕಾಯಿತು, ದಲಿತರಿಗೆ ಸೇರಬೇಕಾಯಿತು. ಈ 187 ಕೋಟಿನ ಬಿಟ್ಬಿಟ್ರೆ ನಾಳೆ ಇದೇ ರೀತಿ ಇನ್ನು ಎಲ್ಲ ಇಲಾಖೆಯಲ್ಲೂ ದುಡ್ಡು ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಖಜಾನೆ ಎಲ್ಲ ಪೂರ್ತಿ ಲೂಟಿಕೋರರ, ಕಾಂಗ್ರೆಸ್ ಲೂಟಿಕೋರರ ಕೈ ಸೇರೋಗ್ತೈತೆ. ಅದರಿಂದ ದಲಿತರ ಹಣವನ್ನು ಮುಟ್ಟಿದ್ರೆ ಉಳಿಗಾಲ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಯಿತು. ಅದನ್ನು BJP ಪ್ರೂವ್ ಮಾಡಿ ತೋರಿಸಿದೆ. ಇನ್ನು ಮುಂದೆ ಯಾರಾದರೂ ದಲಿತರ ಅಮೌಂಟನ್ನು ಕನ್ನ ಹಾಕಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯ ಹೋರಾಟವನ್ನು ನಾವು ಈಗ ಮಾಡಿದ್ದೀರಿ. ನಾವು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಟಚ್ ಆ್ಯಂಡ್ ಗೋ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಎಲ್ಲ ಮಾಡಿದ್ರಿ ನಾವು. ಬರದ ಬಗ್ಗೆ, ಫ್ಲಡ್ ಬಗ್ಗೆ, ರೇಷನ್ ಕಾರ್ಡ್ ಎಲ್ಲದೂ ಚರ್ಚೆ ಆಗಿದೆ. ಅದೇ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥದ್ದು ಭಾಳ ಇಂಪಾರ್ಟೆಂಟ್. ಅದನ್ನು ಈ ಬಾರಿ ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದಿರಿ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ. ನಾಗೇಂದ್ರ ರಾಜೀನಾಮೆ ಶತಸಿದ್ಧ, ಪ್ರಶ್ನೆನೇ ಇಲ್ಲ. ಸರ್, ನಿನ್ನೆ CM ಇಲ್ಲೇ ನಿಂತು ಹೇಳಿದರು, ಈ ಇಡೀ ಅಧಿವೇಶನವನ್ನು BJP ಅವರು ಒಂದು ತಮಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊಂಡ್ರೆ ಹೊರತು ನಾವು ಚರ್ಚೆ ಮಾಡಿ ಯಾವ ವಿಚಾರವಾಗಿ ಚರ್ಚೆ ಮಾಡಿ ಅಂತ ಒಂದೇ ಒಂದು ಇದನ್ನು ಕೊಡಲಿಲ್ಲ ಸ್ಪೀಕರ್ ಅವರಿಗೆ. ನಾವು ಚರ್ಚೆಗೂ ನಾವು ಸಿದ್ಧ ಇದ್ವಿ. ಅವರಿಗೆ ಭಯ ಆಯಿತು, ಅವರ ಕಾಲದ ಎಲ್ಲ ಹಗರಣಗಳ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋ ಭಯ ಶುರುವಾಯಿತು. ಹಾಗಾಗಿ ಈ ಕೆಲಸ ಮಾಡಿ. ನಾಗೇಂದ್ರ ಲೂಟಿ ಮಾಡೋಕ್ಕೆ ಮುಂಚೆ ಅವನೇನು ದಲಿತ ಅಂತ ಗೊತ್ತಿರಲಿಲ್ಲ, ದಲಿತರ ಹಣ ಅಂತೇಳಿ ಗೊತ್ತಿರಲಿಲ್ಲ. ಲೂಟಿ ಮಾಡುವಾಗ ದಲಿತರ ಹಣ ಗೊತ್ತಿರಲಿಲ್ವ? ಈಗ ದಲಿತ ಅಂತ ಹೇಳ್ತಾರೆ. ಮತ್ತು ಅವರೇನೋ ಚರ್ಚೆ ಮಾಡಿಬಿಟ್ರೆ ಏನೋ ಬದಲಾವಡ್ತೈತಾ? ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ 89 ಕೋಟಿ ಲೂಟಿ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಇನ್ನೇನು ಬೇಕು ಕನ್ನಡಿ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ನೋಟಿಸ್ ಕೊಟ್ಟಿಲ್ಲ, ಹಂಗೆ ಚರ್ಚೆ ಮಾಡ್ತಾರೆ. ನೀವು ಪಾರ್ಲಿಮೆಂಟಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರಿ? ನೀವು ಧರ್ಮೇಂದ್ರ ಪ್ರಧಾನ್ ಏನು ಕಳ್ತನ ಮಾಡಿದ್ರಾ? ಲೂಟಿ ಮಾಡಿದ್ರಾ? ಕರಪ್ಷನ್ ಚಾರ್ಜಸ್ ಇತ್ತಾ? ಏನೂ ಇಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ದಲಿತರ ಅಮೌಂಟು ಲೂಟಿ ಮಾಡಿರೋದ್ರ ಬಗ್ಗೆ ಮಾಡ್ತಿದ್ದು. ಧರ್ಮೇಂದ್ರ ಪ್ರಧಾನ್ಗೊಂದು ಮಾನದಂಡ, ಜ್ಞಾನೇಂದ್ರಗೊಂದು, ಇವರು ನಾಗೇಂದ್ರನಿಗೆ ಏನು ಮಾನದಂಡನ ಹೋಲಿಕೆನೇ ಮಾಡೋಕ್ಕಲ್ಲ. ಆ ವಿಚಾರನೇ ಬೇರೆ, ಇದು ಬೇರೆ. ಆದರೆ ಇದು ಸೀರಿಯಸ್ಸು. ಅವರೇನು ಕರಪ್ಷನ್ ಮಾಡಿಲ್ಲ ಅಲ್ಲಿ, ಆದರೂ ಅವ್ರು ರಾಜೀನಾಮೆ ತೊಗೊಂಡ್ರು. ಇಲ್ಲಿ ಕರಪ್ಷನ್ ಮಾಡಿರೋನ್ನ ನಾವು ಇಟ್ಕೊಂಡು ಕೂತ್ಕೊಂಡ್ರೆ ಇಂಥ 100 ಜನ ಸರ್ಕಾರದ ಖಜಾನೆಯನ್ನು ಲೂಟಿ ಹೊಡಿತಾರೆ. ಅದಕ್ಕೆ ಬಿಡಬಾರ್ದು. ಲೂಟಿಕೋರರಿಗೆ ಒಂದು ಪಾಠ ಕಲಿಸ್ಬೇಕು. ಈ ಸರ್ಕಾರ ಲೂಟಿಕೋರರ ಸರ್ಕಾರ, ಇದಕ್ಕೊಂದು ಪಾಠ ಕಲಿಸ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಿ ನಾವು ಡಿಸಿಷನ್ ತೊಗೊಂಡಿದ್ದೀರಿ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿದೆ. ರಾಜೇಂದ್ರ ರಾಜೀನಾಮೆ ಆಗಲೇಬೇಕು, ಹಾಗೆ ಆಗುತ್ತದೆ. ಸರ್, ನಿನ್ನೆ RSS ಪಥಸಂಚಲನದಲ್ಲಿ ಭಾಗವಹಿಸಿದಂಥ ಇಬ್ಬರು ಶಿಕ್ಷಕರನ್ನು, ಅದೆಲ್ಲ ದ್ವೇಷದ ರಾಜಕಾರಣ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟಿವ್ ಮಾಡಿದೆ. RSS ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಅದು ರಾಜಕೀಯದ ಬ್ಯಾನರ್. ಖರ್ಗೆ ಹೇಳೋ ರೀತಿ ಅದು ರಿಜಿಸ್ಟ್ರೇಷನ್ನೇ ಇಲ್ಲ. ಈಗ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ, ಯಾವುದೋ ಚರ್ಚ್ಗೆ ಹೋಗ್ತೀನಿ ಅಂದರೆ ನೀವು ಅವ್ರ ಮೇಲೆ ಕ್ರಮ ಮಾಡ್ತೀರಾ? ಇದು ದ್ವೇಷದ ರಾಜಕಾರಣ. ಕೇಂದ್ರ ಸರ್ಕಾರ RSS ಶಾಖೆಗಳಿಗೆ ಹೋಗೋದಕ್ಕೆ ಯಾವುದೇ ನಿರ್ಬಂಧನ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡಿ ಆ್ಯಕ್ಟ್ ಮಾಡಿದ್ಮೇಲೆ ಈ ಥರ ದ್ವೇಷದ ರಾಜಕಾರಣ ಮಾಡೋದು ಒಳ್ಳೆಯದಲ್ಲ. ಅದರಿಂದ ಈ ಥರ ದ್ವೇಷದ ರಾಜಕಾರಣ ಮಾಡಿ ಮನೆ ಆಳು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಏನಾನ ಡೆವಲಪ್ಮೆಂಟು, ಉದ್ಧಾರ, ರೈತರಿಗೆ ಸಾಲ ಮನ್ನಾ, ಮತ್ತು ಹಳ್ಳ ಬಿದ್ದಿರೋ ರಸ್ತೆಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಗಾರ್ಬೇಜ್ ಸಿಟಿ, ಇವೆಲ್ಲ ಸ್ವಲ್ಪ ನೋಡಿ. ಅದು ಬಿಟ್ಬಿಟ್ಟು ಪಾಪ ಯಾರೋ RSS ಪಥಸಂಚಲನಕ್ಕೆ ಹೋಗ್ತಾರೆ ಅಂದರೆ ಅವ್ರ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ ಬಿಟ್ಟರೆ ನಾಚಿಕೆಗೇಡಿನ ಸಂಗತಿ, ನಾಚಿಕೆಗೇಡು ಸಂಗತಿ. ಯಾವ್ಯಾವ ನಾಯಕರನ್ನು ಭೇಟಿ ಆಗ್ತದೆ ಸರ್?
ಇವಾಗ ಸದ್ಯಕ್ಕೆ ಅಧ್ಯಕ್ಷರು